ಘಟನೆಗಳ ಮೂಲಕ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದು, ಅವರ ವಸ್ತುಗಳನ್ನು ಹಾನಿಗೊಳಿಸಿದ್ದು ಹಾಗೂ ಹೆಣ್ಣು ಮಕ್ಕಳು ಚಿಕ್ಕ ಮಕ್ಕಳು ಎನ್ನದೇ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಎಂದು ನಿರಾಶ್ರಿತರು ಆರೋಪಿಸುತ್ತಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುರಪುರ ಶಾಸಕರು ರಾಜ ವೇಣುಗೋಪಾಲ್ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನಿರಾಶ್ರಿತರಿಗೆ ಸಾಂತ್ವನ ಹೇಳಿದ್ದಾರೆ. ಹಾಗೂ ದಲಿತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ಸ್ಥಳೀಯರು ಸಮಾಜ ತಲೆ ತಗ್ಗಿಸುವಂತ ಘಟನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಪೀಣ್ಯ ವಾರ್ಡ್ನಲ್ಲಿ ನಡೆದಿದ್ದು, ಈ ವಾರ್ಡ್ನಲ್ಲಿ ಉತ್ತರ ಕರ್ನಾಟಕದಿಂದ ಹೊಟ್ಟೆಪಾಡಿಗಾಗಿ ವಲಸೆ ಬಂದು ಕೂಲಿ ಕೆಲಸ ಮಾಡಿಕೊಂಡು ಮಾನುಷಕರ ಘಟನೆಯನ್ನ ಖಂಡಿಸಿ ಅವರು ಕುಳಿತಿರುವ ಉಪವಾಸ ಸತ್ಯಾಗ್ರಹಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಅವರ ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ. ಫಸ್ಟ್ ಸ್ಟೇಜ್ ಅಲ್ಲಿ ಇಲ್ಲಿ ನಮ್ಮ ಸುರಪುರಿನ ಜನರು ಇಲ್ಲಿ ವಾಸವಿದ್ದು ತಮ್ಮ ಏನಂತಾರೆ ಕೆಲಸಗಳೆಲ್ಲ ಮಾಡಿಕೊಂಡು ಇಲ್ಲಿ ತಮ್ಮ ಜೀವನ ಮಾಡ್ತಾ ಇದ್ರು. ಬಡವರು ಇದಾರೆ ಅಂಥವ್ರ ಮೇಲೆ ಈ ರೀತಿ ಏನಾದರೂ ದುರುದ್ದೇಶ ಇದ್ರೆ ಈ ರೀತಿ ಬರ್ತದೆ. ನಿಜವಾಗ್ಲೂ ಏನಾದರೂ ತೊಂದರೆ ಇದ್ದಾಗ ಕಾನೂನು ರೀತಿ ಏನಾದರೂ ಫೈಟ್ ಮಾಡ್ಬೇಕು. ಈ ರೀತಿ ಮಾಡೋದು ಸರಿಯಲ್ಲ, ಬಡವರ ವಿರುದ್ಧ ಈ ರೀತಿ ಫೈಟ್ ಮಾಡೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಾನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆಲ್ರೆಡಿ ಮೀಟ್ ಮಾಡಿದ್ದೀನಿ ನಾನು. ಅವರು ಇಲ್ಲಿ ಹೋಗಿ ಏನೇನು ಆಗಿದೆ ಅಂತ ತಿಳ್ಕೊ ಅಂತ ಹೇಳಿದ್ದಾರೆ. ನಮ್ಮ ಸರ್ಕಾರಕ್ಕೆ ಒತ್ತಡ ಹಾಕ್ತೀನಿ, ಜನರಿಗೆ ಅನ್ಯಾಯ ಆಗ್ಯದ, ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ಅವ್ರು ಬಂದು ಹೊಡೆದಿದ್ದಾರೆ ಅಂತೇಳಿ ಫೋಟೋ ಎಲ್ಲ ತೋರಿಸಿದ್ರು. ಈ ರೀತಿ ಮಾಡಬಾರ್ದಿತ್ತು. ಬಡವರು ಈಗ ಜಾಗ ಇಲ್ಲ ಅಂದಾಗ ಮಳೆ ಗಾಳಿನ ಅದು ಬಂದಾಗ ಜನರಿಗೆ ತೊಂದರೆ ಆಗ್ತದೆ. ಈ ರೀತಿ ಅವರು 10-15 ವರ್ಷದಿಂದ ಈ ಜಾಗದಲ್ಲಿ ಇದ್ಬಿಟ್ಟು ಈ ಬೆಂಗಳೂರು ನಗರದಲ್ಲಿ ಎಷ್ಟೋ ಕೆಲಸಗಳ ಇಂಜಿನಿಯರನ್ನ ಅಥವಾ ಅಲ್ಲಿರೋಂಥ ಆಫೀಸರ್ಗಳಿಗೆ ಹೇಳ್ತೀವಿ ಬಹಳ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ. ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಇವರೆಲ್ಲರ ಪಾತ್ರನೂ ಅದನ್ನ ತಿಳ್ಕೊಳ್ದೆ ಈ ರೀತಿ ಮಾಡಿರೋದು, ಬಡವರ ಮೇಲೆ ಏನಂತಾರೆ ದೌರ್ಜನ್ಯ ಮಾಡಿರೋದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನ್ರಪ್ಪ ಬರ್ರಪ್ಪ ನಮ್ಮ ಬಿಲ್ಡಿಂಗ್ ಕಟ್ಕೊಡ್ರಿ ಅಂತ ಕೇಳ್ತಾರ, ಬರ್ರಪ್ಪ ಅಂತ ಕೇಳ್ತಾರ. ಈ ರೀತಿ ಈ ಟೈಮಲ್ಲಿ ಆ ಬಿಲ್ಡಿಂಗ್ ಕಟ್ಟದವ್ರಿಗೆ ಜಾಗ ಇರ್ಲಾರ್ದಂಗ್ ಮಾಡಿದ್ದು ಸರಿಯಲ್ಲ. ರೋಡ್ಗೆ ತಗೊಂಬಂದಿದ್ದಾರೆ, ಬಿಲ್ಡಿಂಗ್ ಕಟ್ಟಿ ನಮ್ಮನ್ನೆಲ್ಲ ಬಿಲ್ಡಿಂಗ್ ಒಳಗಡೆ ಇರೋದಕ್ಕೋಸ್ಕರ ಕೆಲಸ ಮಾಡ್ಯಾರ. ಮತ್ತೆ ಈ ಟೈಮಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಮಾತನ್ನ ಹೇಳ್ತೀನಿ. 11 ಗಂಟೆ ಆಗಿತ್ತು ಸರ್, ಸೋಮವಾರ 11 ಗಂಟೆ ಆಯ್ತು. ಮುನಿರತ್ನವ್ರು ಬಂದು ಎಲ್ಲ ಸಾಮಾನೆಲ್ಲ ಎಸ್ತ್ಬಿಟ್ಟು ಎಲ್ಲ ರೋಡಿಗಳೆಲ್ಲ ಒಳಗಡೆ ನುಗ್ಗಿಸ್ಬಿಟ್ಟು ಎಲ್ಲ ಹೊಡೆದು ಒದ್ದು ಬೇಯ್ದು ಲೇಡೀಸ್ರಿಗೆಲ್ಲ 4 ಜನ ಲೇಡೀಸ್ರು ಇದ್ದೀವಿ ಸರ್. 4 ಜನ ಇದ್ಮೇಲೆ ಎಲ್ಲ ಬೇಯ್ದು ಎಲ್ಲ ಹೋಗ್ರಿ ಆಚೆ ಹೋಗ್ರಿ ಅಂತ ತಳ್ಳಿ ಬೇಯ್ದಿದ್ದಾರೆ ಸರ್. ಎಲ್ಲ ಬೇಯ್ದು ಎಲ್ಲ ನೆಗಿಜೆಲ್ಲ ಹಾಳಾಗಿ ಹೋಗಿದೆ. ಏನೊಂದೂ ಇಲ್ಲ ಸರ್ ಮನೆಯಲ್ಲಿ. ಎಲ್ಲ ಬಟ್ಟೆ ಎಲ್ಲ ಉಟ್ಗಾಕಿ 3 ದಿನದಿಂದ ಸ್ನಾನ ಮಾಡಿಲ್ಲ. ಅವ್ನು ನಮ್ಮ ತರ ಅವನಿಗೆ ಆದ್ರೆ ಅವನು ಸುಮ್ಮನೆ ಇರ್ತಾನ. ಅವನಿಗಿನ ಬಂದೇ ಬರುತ್ತೆ ಎಂದಲ್ಲ ಒಂದ್ ದಿವಸ. ಇಷ್ಟೆಲ್ಲ ಕಷ್ಟ ಮಾಡ್ಬಿಟ್ಟು ಇದ್ದಾನೆ. 3 ದಿವಸದ ಬೀದಿಗೆ ಬಿದ್ದಿದ್ದೀವಿ. ಊಟ ಇಲ್ಲ, ಯಾರ ಪುನಃ ತುಂಬ ಮಾಡಿಸಿದ್ದಾರೆ, ತಿಂದಿದ್ದೀವಿ. ಇಷ್ಟೇ ಕಾಲ ಕಳಿತಾ ಇದೀವಿ ಸರ್. ನಮ್ಗೆ ಎಲ್ಲಿಗೆ ಹೋಗ್ಬೇಕಂತ ಶಿಕ್ಷೆ ಆಗ್ಲೇಬೇಕು. ಅವನಿಗೆ ಆಗ್ಲೇಬೇಕು ಸರ್. ನಮ್ಗೆ ಇದೇ ಜೇಡಿನೇ ಬೇಕು. ನಾವ್ ಎಲ್ಲಿ ಹೋಗಲ್ಲ ಕಿತ್ಕೊಂಡು. ಇಲ್ಲಿ ಇದೇ ತರ ಮುಂದಿನ ಕಡೆ ಹೋದ್ರೆ ಅಲ್ಲೂ ಹಂಗೆ ಮಾಡಿದ್ರೆ ಎಲ್ಲಿ ಹೋಗೋದು? ನಮ್ಗೆ ಇದೇ ಜಾಗ ಬೇಕು. ನಾವ್ ಇಲ್ಲೇ ಇರೋದು. ನಮಗ್ ಮುಂದೆ ನ್ಯಾಯ ಬೇಕು. ನಮ್ಗೆ ನ್ಯಾಯ ಸಿಗ್ಬೇಕು. ಮಾಡಿದ್ದಾರೆ ಸರ್, ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಲ್ಲಿದ್ದಾರೆ ಅವರು ಎಲ್ಲ ಮಾಡಿದ್ದಾರೆ ಸರ್. ಎಲ್ಲ ಬಾಳ ಅನ್ಯಾಯ ಮಾಡಿ ಹೋಗಿದ್ದಾನೆ ಸರ್ ನಮ್ಗೆಲ್ಲ. ಇದ್ದೀವಿ ಸರ್. ಇಲ್ಲಿ ಬಂದಾಗಲೇ ಒಂದು 7-8 ವರ್ಷ ಆಯ್ತು. ಅಲ್ಲಿ ಆ ಕಡೆ ಇದ್ದೀವಿ, ಒಂದು 10 ವರ್ಷ 20 ವರ್ಷ ಆ ಕಡೆ ಇದ್ದೀವ್ರಿ. ಏನು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಒಬ್ಬ ಹೇಡಿ ಮುನಿರತ್ನ ಬಡವರ ಮೇಲೆ ದೌರ್ಜನ್ಯ ಮಾಡುವಂಥ ಒಬ್ಬ ಅಯೋಗ್ಯ ಈ ಭಾಗದ ಶಾಸಕರಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ದುರಾದೃಷ್ಟ ಅಂತಲೇ ಹೇಳ್ಬೇಕು. ಈ ಭಾಗದ ಆರ್.ಆರ್. ನಗರ ಕ್ಷೇತ್ರದ ಜನರ ದುರಾದೃಷ್ಟ ಇಂದ ಒಬ್ಬ ಅಯೋಗ್ಯ ಏನು ಹೇಳ್ತಾರಲ್ಲ ಬಡವರ ಮೇಲೆ ದೌರ್ಜನ್ಯ ಮಾಡುವಂಥ ಒಬ್ಬ MLA ಈ ಭಾಗದಲ್ಲಿ ಆಯ್ಕೆಯಾಗಿದ್ದಾರೆ. ನಿರಂತರವಾಗಿ ಬರೀ ಈ ಜಾಗದಲ್ಲಿ ಮಾತ್ರ ಅಲ್ಲ, ನಿರಂತರವಾಗಿ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಡವರ ಮೇಲೆ ನಿರಂತರವಾಗಿ ಇವನು ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಎಲ್ಲ ಇಡೀ ಜಗಜ್ಜಾತರ ಜಾಹೀರಾತಾಗಿದೆ. ಅದ್ರ ಜೊತೆಲಿ ಮೊನ್ನೆ ಸೋಮವಾರ ಇಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಬಡವರನ್ನ ಒಕ್ಕಲಿಸಬೇಕು, ಮತ್ತೆ ಇಲ್ಲಿ ವಿಶೇಷವಾಗಿ ಬಡವರು ಮತ್ತೆ ಶೋಷಿತ ಸಮುದಾಯದವ್ರನ್ನ ಅವನು ಗೋಳೈಕೊಳ್ಳುವಂಥದ್ರಲ್ಲಿ ಮುಂಚೂಣಿ ನಾಯಕ ಇಡೀ ರಾಜ್ಯದಲ್ಲಿ. ಹಾಗಾಗಿ ಇವತ್ತು ಆಗಿರ್ತಕ್ಕಂಥ ಕೃತ್ಯಕ್ಕೆ ನಾವು ಈಗಾಗಲೇ ಸಂಬಂಧಪಟ್ಟ ಜಾಯಿಂಟ್ ಕಮಿಷನರ್ ಮತ್ತೆ ಝೋನಲ್ ಕಮಿಷನರ್ ಇದ್ರ ಬಗ್ಗೆ ಗಮನಕ್ಕೆ ತಂದಿದ್ವಿ. ಈ ತರ ಹೋರಾಟ ಮಾಡ್ತಾ ಇದ್ವಿ, ಇವತ್ತಿಂದ ಹೋರಾಟ ಮಾಡ್ತಾ ಇದ್ವಿ. ಈ ಭಾಗದ ಜನರಿಗೆ ಆಗಿರೋ ಅನ್ಯಾಯನ ಪ್ರತಿಭಟಿಸ್ತೀವಿ ಅಂತ ಹೇಳಿದಾಗ ಅವರು ಬಂದಿದ್ದಾರೆ. ಖುದ್ದು ಇಲ್ಲಿ ವಾಸ್ತವಾಂಶ
ನೋಡಿದ್ದಾರೆ. ಮತ್ತೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮತ್ತೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅವ್ರಿಗೆಲ್ಲ ಒಂದು ಕಡೆ ನೆಲೆ ಮತ್ತೆ ಸೂರು ಕಟ್ಕೊಡೋದಕ್ಕೆ ನಮ್ಮ ಕೈಲಾದಷ್ಟು ನಾವು ಸರ್ಕಾರ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೇಕಾಗಿದೆಯೋ ಅದು ಎಲ್ಲಾನು ಮಾಡುವಂತ ಪ್ರಯತ್ನ ನಾವು ಮಾಡ್ತೀವಿ. ಸರ್, ನಾವು ಸೋಮವಾರ ದಿನ ಅವ್ರು ಬಂದಿದ್ರು, ಎಮ್ಮೆಲಿ ಮಣಿರತ್ನನೇ ಬಂದಿದ್ರು. ನಾವು ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದೀವಿ, ಮನೇಲಿ ಯಾರು ಇಲ್ಲ. ಯಾರು ಇಲ್ಲದ್ದು ನೋಡಿ ಅವ್ರು ಹೋಗೋದು ಗುಲ್ಬರ್ಗ ಜನ 9:30 ಗಂಟೆ ತನ ಅವ್ರ ಟೈಮಿಂಗ್. ಈ ಟೈಮಿಂಗ್ ಅವ್ರು ಕೆಲ್ಸಕ್ಕೆ ಹೋಗ್ತಾರ. ಆ ಕೆಲ್ಸಕ್ಕೆ ಹೋದಿಂದ ನಾವು 11 ಗಂಟೆಗೆ ಹೋದ್ರೆ ಅವ್ರು ಯಾರು ಸಿಗಲ್ಲ. ಇರೋದು ಬರೋದು ನುಗ್ಗಿಸಿ ಹೋಗ್ಬಿಟ್ರಾಯ್ತಂತ 2 JCB ತಂದು ಮುನಿರತ್ನ ಅವ್ರು ಇರೋರಿಂದ ತಮ್ಮಿಂದ ಕಟ್ಟಿಗೆಂಡ್ಗೇಸಿ ಬಂದು ಎಲ್ಲಾ ಗುಡಿಸಲುಗಳು ತಳ್ಳ್ಯಾರ. ತಳ್ಳಿಂದ ನಮ್ಮ ಮನೇಲಿ ಒಂದು 2 ಹೆಂಗಸರು ಇದ್ರು ಮನೇಲಿ. ಅವ್ರು ಏನ್ ಮಾಡ್ಯಾರ, ಇಂತ ಮೂಕ ಪ್ರಾಣಿ ಮಗನು ತಗೊಂಡೋಗಿ, ಸರ್ ಇದು ಅನ್ಯಾಯ ಆಗ್ತೈತೆ, ನಮ್ಗ್ ದಡನಾಗಿ ಬಂದು ನೀವು ಕೆಡಿಗೇರಿಸಿ ನಮ್ಮನ್ನ ಬೀದಿ ಕುಂದ್ರಸಬೇಡ್ರಿ, ನಮ್ಗೆ ಇವತ್ತು ಒಂದಿನ ನಮ್ ಟೈಮ್ ಕೊಡು ಸರ್. ನಿಮ್ ಮುಂಚೆನೆ ನಮ್ಗೆ ಒಂದಿನ ಟೈಮ್ ಕೊಟ್ರ ನಾವ್ ಯಾಚಕನ ದಾರಿ ನೋಡ್ಕೊಂತಿದ್ವಿ. ನಮ್ಮ ಮನೇಲಿ ಗಂಡದವ್ರು ಇಲ್ಲ, ನಮ್ಮ ಮನೇಲಿ ಅಕ್ಕಪಕ್ಕದವ್ರು ಯಾರು ಇಲ್ಲ, ಕೆಲ್ಸಕ್ಕೆ ಹೋಗ್ಯಾರ. ಸಡನ್ ಆಗಿ ಇರೋದು ಬರೋದು ಎಲ್ಲ ತಳ್ಳಬೇಡ ಸರ್, ನೋಡು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ ಸರ್, ನಿಮ್ ಜಾಗ ಏನೋ ನಾವು ಕಿತ್ತಿಗೆಳಕ್ ಬಂದಿಲ್ಲ, ನಾವು ಕೊಡಂತೂ ನಿಮ್ಗೆ ಅಕ್ಕಂತೂ ಕೇಳಂಗಿಲ್ಲ. ನಾವು ಊರು ಬಿಟ್ಟು ಬಂದಿವಿ, ಒಂದು ಓಟ್ ಕೇಳಿರಿ, ಓಟ್ ಹಾಕಿದ್ದು ನೀವು ಒಂದು ಕನಕೂರು ಇಟ್ಕೊಂತ ಸರ್, ನಮ್ಗೆ ಇವತ್ತು ಒಂದಿನ ನಮಗ್ ಕೊಡ್ರಿ, ಸವಲತ್ತೇ ಕೊಡ್ರಿ ನಮಗ. ನಾವ್ ಒಂದೇ ದಿನ ನಮ್ಮ ಸಾಮಾನ್ಯ ಎತ್ಕೊಂಡು ನಾವು ಮೋಟೆ ಕಟ್ಕೊಂಡು ನಾವು ಬೀದಿಗೆ ಬೀಳ್ತೀವಿ ಅಂದ್ರ 3 ದಿನ ಹೊತ್ತೈತಿ, ನಮ್ಮ ಹೊಟ್ಟೆಗೆ ಊಟ ಇಲ್ಲ, ನೀರಿಲ್ಲ, ನಿದ್ದಿಲ್ಲ, ಏನೂ ಇಲ್ಲ. ಇದು ಏನಪ್ಪ ಅವ್ರ ಅಪ್ಪನ ಜಾಗ ನಾವು ಹೊಡ್ಕೊಂಡಿದ್ದೀವಿ, ಏನ್ ಹುಟ್ಟುತ್ತಲೇನೆ ಆತ ಏನು ತಾಯಿ ಹೊಟ್ಟೆಗೆ ಹುಟ್ಟು ಬರುತ್ತಾನೆ ಆತೇನು ಮಿನಿಸ್ಟರ್ ಆಗಿ ಬಂದ, ಏನು MLA ಆಗಿ ಬಂದ. ಅವನು ನಮ್ಮಂತರ್ಲಿದ್ದಾನೆ MLA ಆಗ್ಬೋದು, ನಮ್ಮಂತರ್ಲಿದ್ದಾನೆ ಮಿನಿಸ್ಟರ್ ಆಗ್ಬೋದು. ಅವ್ರು ಇಂಥದ ನಮ್ಗೆ ದೌರ್ಜನ್ಯ ಮಾಡಿ ಗೇಸಿ ನಮ್ಗೆ ಕೀಳುವಾಗಿ ನೋಡಿ ನಾವು ಬಡವರು ಅಂತ ಗೇಸಿ ಕಾಲಿಲಿ ಚಿಮ್ಮಿದ್ರೆ ನಮ್ಗೆ ನ್ಯಾಯ ಬೇಕು. ನಾವು ನ್ಯಾಯ ಸಿಗೋವರೆಗೆ ಗುಲ್ಬರ್ಗ ಜನ ಗುಲ್ಬರ್ಗ್ ಹೋಗಂಗಿಲ್ಲ. ನಮ್ದು ಬೆಂಗಳೂರಾಗ ನಮ್ ಪ್ರಾಣ ಹೋಗಲ್ದಕ್ಕ ನ್ಯಾಯ ಬೇಕು ನಮ್ಗೆ. ಅದು ಒಂದೇ ನಾವು ಬೇಡಿಕೊಳ್ಳೋದು, ಯಾರನ ಬರ್ಲಿ, ಯಾರ ರಾಜಕೀಯ ಬಂದ್ರೆ ನಮ್ಗೆ ನ್ಯಾಯ ಬೇಕು, ನಮ್ ನ್ಯಾಯ ಕೊಡಿಸ್